ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ಪ್ರಕಾಶ್ ತುಳಸಿರಾಮ್ ಹಾವಿಕಟ್ಟಿ. ಸರ್ ಯಾವ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್? ಭಾರತಿ ಪುರಸಭೆಯಿಂದ. ಸರ್ ಯಾವ ಪಕ್ಷದಿಂದ ತಮ್ಮಂತ ತಾವು ಗುಡ್ಸ್ಕೊತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ತಮ್ಮಂತ ತಾವು ಗುಡ್ಸ್ಕೊತಾ ಇದ್ದೀರಾ. ಸರ್ ಈ ಬಾರಿ ಟೋಟಲ್ ಓಟ್ ಎಷ್ಟು ಬಂದಿತ್ತು ಸರ್ ತಮಗೆ? ಸುಮಾರು 700. ಸುಮಾರು 700 ಬಂದಿತ್ತು. ಎಷ್ಟು ಲೀಡಿಂಗ್ ಇಂದ ಗೆದ್ದಿದ್ದೀರಾ ಸರ್? 17 ಲೀಡಿಂಗ್ ಇಂದ ಗೆದ್ದಿದ್ದೀರಾ ಸರ್. ಸರ್ ಎಷ್ಟು ವರ್ಷಗಳಿಂದ ತಾವು ರಾಜಕೀಯ ಅನುಭವ ಇದೆ ಸರ್? ಸುಮಾರು ಒಂದು 20-25. ಸರ್ ಹೇಗೆ ಅನಿಸ್ತೀರಾ ಸರ್ ಈಗ ರಾಜಕೀಯ ಜೀವನ ನಿಮಗೆ? ಮೊದಲು ರಾಜಕೀಯದಲ್ಲಿ ನಾನು ಧುಮುಕಿದಾಗ ಈ ರಾಜಕೀಯದಲ್ಲಿ ಜಾತೀಯತೆಯನ್ನು ಕಂಡು ಬಂತು. ಅದಕ್ಕೆ ಜಾತೀಯತೆಯನ್ನು ಹೊಗಳಾಡಿಸ್ಬೇಕಂತ ಹೇಳಿ ರಾಮಕೃಷ್ಣ ಹೆಗಡೆ ನೇತೃತ್ವದಲ್ಲಿ ಜನತಾ ಪಕ್ಷ ಅಂತಿತ್ತು. ಅದರಲ್ಲಿ ಸಕ್ರಿಯ ಪ್ರಾಥಮಿಕ ಪಕ್ಷದ ಸದಸ್ಯನಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಜೊತೆಗೆ ಪ್ರಚಾರ ರೂಪದಲ್ಲಿ ಬಂದು ರಾಜಕೀಯ ಅನುಭವ ಹೇಗಿದೆ, ಒಂಥರ ವ್ಯಾಮೋಹ, ದುಡ್ಡಿನಾಗಲಿ ಇನ್ನಿತರ ಅನ್ಯದ ವ್ಯಾಮೋಹದಿಂದ ಅನಕ್ಷತ್ರರು ಯಾವ ರೀತಿ ನಂಬರ್ 2 ರಾಜಕೀಯ, ಹಣದ ಮೇಲೆ ರಾಜಕೀಯ ಆಳವನಿಗೆ ಯಾವ ರೀತಿ ಮರಳಾಗ್ತಾರಂಥೇಳಿ ಈ ರಾಜಕೀಯ ಮುಖಂಡರು ಅರ್ಥಕೊಂಡು ಇದನ್ನು ಹೇಗೆ ಹೋಗಲಾಡಿಸ್ಬೇಕಂಥೇಳಿ ಒಂದು ವಿಚಾರದಲ್ಲಿ ಇದೇ ನಮ್ಮದೇ ಆದಂಥ ಸಂಘಟನಾ ಭಾರತೀಯದಲ್ಲಿ ಅಂತರು ಅದ್ರ ಮುಖಾಂತರ ರಾಜಕೀಯ ಹಿಡ್ಕೊಂಡು ಹಿಂದುಳಿದ ವರ್ಗಗಳ ಅಭಿವೃದ್ಧಿ, ಅವರ ಕಲ್ಯಾಣಕ್ಕಾಗಿ, ಹಾಗೆ ನಾವು ಸ್ವಂತ ನಿರ್ಧಾರದಿಂದ ಮುಖಂಡರಿಗೆ ಆರಿಸ್ಬೇಕಂಥೇಳಿ ಪದೇ ಪದೇ ಅವರಿಗೆ ಮನವಿ ಮಾಡ್ಕೊತ ಈ ರೀತಿ ಒಂದು ರಾಜಕೀಯಲ್ಲಿ ಪರಿವರ್ತನೆ, ವ್ಯಾಮೋಹದ ಪರಿವರ್ತನೆ, ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ಹೋಗ್ಬೇಕಂಥೇಳಿ ಜನತೆಗೆ ಒಂದು ಮನವಿ ಮುಖಾಂತರ ರಾಜಕೀಯದ ಅದನ್ನ ಮನವಿ ಮಾಡೋಕ್ಕೋಸ್ಕರ ರಾಜಕೀಯ ಪಕ್ಷ ಬಂದಿದೆ ಸರ್. ಸರ್ ತಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ ಸರ್? ರಾಜಕೀಯ ಗುರು ನನ್ನೇದಂತ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವು ರಾಜಕೀಯಕ್ಕಿಂತ ಧುಮುಕಿದ ಸಂಘಟನೆಯಲ್ಲಿ ಇದ್ದ ಮೇಲೆ ರಾಜಕೀಯ ಗುರು ಅಂತ ಆಗಲಿಲ್ಲ. ಒಂದು ಸಂಘಟನೆ ಮುಖಂಡಾಗಿ ಒಂದು ರಾಜಕೀಯದ ಮುಖಂಡ ಆದಪ್ಲೇನೆ ಆಯ್ತದು. ಸಂಘಟನೆ ಅಂದ್ರೆ ಸೀಮಿತ ವರ್ಗಕ್ಕಿದ್ದಿಲ್ಲ, ಅದು ಬಡ ವರ್ಗಗಳ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ ಅದು ಭಾರತೀಯದಲ್ಲಿ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿವರೆಗೆ ನಾವು ಗುರುಗಳು ಅಂಥೇಳಿ ರಾಜಕೀಯದಾಗ ಯಾರಿಗೆ ಬಿಡಿಸಿಲ್ಲ. ಸರ್ ತಮ್ಮ ಫ್ಯಾಮಿಲಿ ತಾವೇ ಮೊದಲೇನಾ ರಾಜಕೀಯದಲ್ಲಿ ಇರೋದು ಅಥವಾ ತಮ್ಮ ಫ್ಯಾಮಿಲಿ ಬೇರೆ ಬೇರೆ ಯಾರು ಇದ್ದಾರೆ? ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ರಾಜಕೀಯದಕ್ಕಂದ್ರೆ ನಾನೇ ಮೊದಲು. ನೀವೇ ಮೊದಲು. ಸರ್ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ತಮ್ಮ ವಾರ್ಡಲ್ಲಿ? ಈ ವಾರ್ಡು ಸಾಮಾನ್ಯ ವಾರ್ಡ್ ಇದೆ, ಆದರೂ ಇಷ್ಟು ಬಡ ಒಂದು ಕೊಳಚೆ ಪ್ರದೇಶ ಅಂತೇಳಿ ಡಿಕ್ಲೇರ್ ಆಗಿದೆ. ಈ ವಾರ್ಡಿನಲ್ಲಿ ಸುಮಾರು 90% ಬಡ ಮತದಾರರಿದ್ದಾರೆ. ಸದ್ಯ ಸ್ಥಿತಿ ನಮ್ದಿದೆ. ಆಗ ಈ ವಾರ್ಡ್ನಲ್ಲಿ 5 ವರ್ಷದಲ್ಲಿ ನಾನು ಕೈಲಾದಷ್ಟು ಅಭಿವೃದ್ಧಿ, ಮನೆ ಆಗಲಿ, ರಸ್ತೆ ಆಗಲಿ, ಚರಂಡಿ ಆಗಲಿ, ಇನ್ನುಳಿದ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ವಿಶೇಷ ಅನುದಾನದಲ್ಲಿ ಪರಿಶಿಷ್ಟರಿಗೆ, ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ವಿದ್ಯಾಭ್ಯಾಸಕ್ಕಾಗಿ, ಇನ್ನಿತರ ಸ್ವಯಂ ಉದ್ಯೋಗಕ್ಕಾಗಿ ಸರ್ಕಾರ ಒಂದು ಯೋಜನೆಗಳು ಇಟ್ಕೊಂಡಿದೆ. ಆ ಯೋಜನೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ಸ್ವಯಂ ಉದ್ಯೋಗಕ್ಕಾಗಿ ಅನ್ಎಂಪ್ಲಾಯ್ಸ್ ಅವರಿಗೆ ಉದ್ಯೋಗ ಅವಕಾಶ ಕೊಡುವುದು, ಮುಂದಿನ 5 ವರ್ಷದಲ್ಲಿ ಒಂದು ವಿಶೇಷ ಗುರಿ.
ಮುಂದಿನ 5 ವರ್ಷದಲ್ಲಿ ಇವೆರಡು ಪ್ರಮುಖವಾದ ಗುರಿಗಳು. ಇವೆರಡು ಬಿಟ್ಟು ಸರ್ ಬೇರೆ ಇನ್ನೇನು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ಒಂದು ವೇಳೆ ರಾಜಕೀಯದಲ್ಲಿ ಹಿನ್ನಡೆ ಅಥವಾ ಮುನ್ನಡೆ ಎರಡೂ ಇದ್ದೇ ಇರುತ್ತೆ. ಇನ್ನು ನಾವಂತೂ ಆಚೆ ಬಂದಿದ್ದೇವೆ, ಆದರೆ ಇನ್ನು ನಮ್ಮ ಕಮಿಟಿಯನ್ನು ಸದಸ್ಯರ ಸಮಿತಿ ಇನ್ನೂ ಸಿಟ್ಟಿಂಗ್ ಕುಳಿತಿಲ್ಲ. ಯಾಕಂದ್ರೆ ಏನು ಯಾವುದೋ ಒಂದು ತಡೆಯಾಜ್ಞೆ ಕಾರಣದಿಂದ ಇನ್ನೂ ನಾವು ಇದಾಗಿಲ್ಲ. ಒಂದು ವೇಳೆ ಇಲ್ಲಿ ಮೀಸಲಾತಿ ಎಂಬ ಒಂದು ಇದರಿಂದ ಪರಿಶಿಷ್ಟ ಜಾತಿಯ ಸಾಮಾನ್ಯ ಅಭ್ಯರ್ಥಿ ಅಂಥೇಳಿ ಅಧ್ಯಕ್ಷ ಸ್ಥಾನ ಮೀಸಲಾತಿಯಲ್ಲಿ ಬಂದಿದೆ. ಅದರಲ್ಲಿ ಪಕ್ಷದ ಮುಖಂಡರು, ಹೈಕಮಾಂಡ್, ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಪುರಸಭೆ ಸದಸ್ಯರೆಲ್ಲ ಸಹಮತದೊಂದಿಗೆ ಆ ಒಂದು ನಿರ್ಧಾರ ಅಧ್ಯಕ್ಷ ಸ್ಥಾನವನ್ನು ನನಗೆ ವಹಿಸಿಕೊಟ್ಟಿದ್ದರೆ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ. ಯಾಕಂದ್ರೆ ನಾವು ಗದಗ ಜಿಲ್ಲೆಯಲ್ಲಿ ಹೋಗಿದ್ದೇವೆ. ನಳ್ಳಿಯಲ್ಲಿ ಒಂದೊಂದು ವ್ಯವಸ್ಥೆ ಇದೆ. ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರು ಫಿಲ್ಟರ್ ಶುದ್ಧೀಕರಣ, ಅದು ಒಂದು ಶುದ್ಧೀಕರಣವನ್ನು ಕೇಂದ್ರ ಮಾಡಿ ಅದರಲ್ಲಿ ಒಂದು ಕೊಯ್ನಿಗೆ ಒಂದು ಅರ್ಧ ಲೀಟ್ರ್ 20 ಲೀಟ್ರ್ ಒಂದು ಶುದ್ಧೀಕರಣ ನೀರು ಕೊಯ್ನ್ ಹಾಕಿದ್ರೆ ಬರ್ಬೋದು, 2 ಕೊಯ್ನ್ ಹಾಕಿದ್ರೆ ಮತ್ತೆ ಹಾಗೆ ಅಂಥ ಒಂದು ಯೋಜನೆ ಅಲ್ಲಿ ಕಂಡಿದ್ದೇವೆ. ಈ ಒಂದು ಅವಕಾಶ ಸಿಕ್ಕಂತಂದ್ರೆ, ಅಧ್ಯಕ್ಷ ಅವಕಾಶ ಸಿಕ್ಕಂದ್ರೆ ಈ ಕಾಲಾವಧಿಯಲ್ಲಿ ಆ ಒಂದು ಯೋಜನೆ ಈ ಪಟ್ಟಣಕ್ಕೆ ತರಬೇಕಂದ್ರೆ ಅದರಲ್ಲಿ ಮತ್ತೊಂದಲ್ಲಿ ಇದೆ. ಅದೇ ಪಂಚಾಯತ್ನಲ್ಲಿ, ಗ್ರಾಮ ಪಂಚಾಯತ್ನಲ್ಲಿ ಸ್ಮಶಾನ ಭೂಮಿ ಇತ್ತು. ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದರಲ್ಲಿ ಸುತ್ತುಗೋಡೆ ಇದು, ಒಳಗ ಮಾವಿನ ಹಣ್ಣಿನ ಗಿಡ, ಒಳ್ಳೆ ಹಣ್ಣಿನ ಗಿಡಗಳು, ಒಂದು ಉದ್ಯಾನ ಅಂತ ಇತ್ತು. ಅಲ್ಲಿ ಮುಂದೆ ಒಂದು ಗೇಟು, ಅಲ್ಲಿ ಕಾವಲುಗಾರ, ಆಗ್ಲಾರ ಪಕ್ಷದಲ್ಲಿ ಯಾರಿಗೆ ಆಗಲ್ಲ ತರ್ಲಕ್ಕಾಗಲ್ಲ ಅಂದ್ರೆ ಅಲ್ಲೇ ಎಲ್ಲ ವ್ಯವಸ್ಥೆ, ಅಂತ್ಯ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆ ಇರೋರು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೋರ್ ಹಾಕಿದ್ದಾರೆ. ಅಂಥ ಒಂದು ಅವಕಾಶ ಈ ಪಟ್ಟಣಕ್ಕೆ ಯಾಕೆ ಕೊಡಬೇಡಬಹುದು? ಅದು ಒಂದು ಆ ಅವಕಾಶ ಮಾಡಕ್ಕೆ ನಮ್ದೆಲ್ಲ ಸದಸ್ಯರೆಲ್ಲ ಒಮ್ಮತದಿಂದ ನನ್ನನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕಳಿಸ್ತಾರೆ. ಇವೆರಡು ಯೋಜನೆಗಳು ಪಟ್ಟಣಕ್ಕೆ ತರಬೇಕು ಸರ್. ತುಂಬಾ ಅದ್ಭುತವಾದಂತಹ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ಸರ್, ಇಟ್ಕೊಂಡಿದ್ದೀರಾ. ನಾವು ನಿಮ್ಗೆ ಅಧಿಕಾರ ಬಂದ್ಮೇಲೆ ಅಧ್ಯಕ್ಷ ಸ್ಥಾನ ಕೂಡ ದೊರಕಲಿ ಅಂತ ಆಶಿಸ್ಮೇಲೆ ನಾವು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಸರ್, ರಾಜಕೀಯ ಅಲ್ಲದೆ ಬೇರೆ ಇನ್ಯಾವ ಸಂಘ ಸಂಸ್ಥೆ ತಮ್ಮಂತ ತೊಡಸ್ಕೊಂಡಿದ್ದೀರಾ? ಇದು ಒಂದು ಸಂಘ ಸಂಸ್ಥೆ ಅಂತಂದ್ರೆ ಭಾರತದಲ್ಲಿ. ಆಮೇಲೆ ಭಾರತೀಯ ಬೌದ್ಧ ಮಹಾಸಭಾ ಅಂತ ಹೇಳಿ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ ಒಂದು ಸಂಘ. ಇದರಲ್ಲಿ ತಾಲೂಕಾ ಶಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತದೆ. ಇದನ್ನು ಒಂದು ಭಾರತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಹಾಕಿದ ಇದು ಸಂಸ್ಥೆ. ಇದರಲ್ಲಿ ಒಂದು ಅಭಿರುಚಿ ಇದೆ. ಯಾಕಂದ್ರೆ ಹಿಂದೆ ಯಾವುದು ಅಂಟ್ಕೊಂತಿತ್ತ ನಮಗೆ ಅಸ್ಪೃಶ್ಯರು ಅಂಥೇಳಿ, ಅದನ್ನು ಹೋಗಲಾಡಿಸ್ಲಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನದೇ ಆದ ಒಂದು ಧರ್ಮ ಆರಿಸ್ಕೊಂಡು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಅದು ಒಂದು ಏನದ, ಈ ಧರ್ಮದಲ್ಲಿ ಜಾತೀಯತೆ ಇಲ್ಲ, ಅದಕ್ಕಾಗಿ ನಾವೆಲ್ಲರೂ ಸರಿಸಮಾನ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಒಂದು ಉಪದೇಶ, ಬಾಬಾ ಸಾಹೇಬ್ ಅವರ ಒಂದು ಉಪದೇಶವನ್ನು ಸಾರುತ್ತಾ ಜನರಿಗೆ ಅಸ್ಪೃಶ್ಯತೆ ಎಂಬ ಏನ ನಡುಕಿದೆಯ ಅದನ್ನು ಹೋಗಲಾಡಿಸುವ ಸಲುವಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ. ಸರ್, ಈ ಸಂಸ್ಥೆ ಎಷ್ಟು ವರ್ಷಗಳಿಂದ ಇದೆ ಸರ್? ಸ್ಥಾಪನೆಯಾಗಿ ಎಷ್ಟು ವರ್ಷಗಳಾಗಿದೆ? ಈ ಸಂಸ್ಥೆ 19
52 1952ರಲ್ಲಿ ಸಂಸ್ಥೆ ಹುಟ್ಟಾಕಿದೆ. ಸರ್ ತಾವು ಎಷ್ಟನೇ ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್? ಈ ಸಂಸ್ಥೆಯಲ್ಲಿ ಸುಮಾರು ಸಂಸ್ಥೆಯಲ್ಲಿ ಕೆಲಸ ಸುಮಾರು ಅಷ್ಟೇ ಸದಸ್ಯರಾಗಿ ಅದು ಹುಡ್ಕೊಂಡು ಅದರ ಸಂಸ್ಥೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಯಾವುವು ಅಂತೇಳಿ ಸುಮಾರು ಒಂದು 84ರಿಂದ 84 ಯಾವಾಗ ನಾವು ಸಂಘಟನೆ ಹುಟ್ಟು ಹಾಕಿದ್ದೇವಲ್ಲ ಆವಾಗ ಇದು ಒಂದು ಬೌದ್ಧ ಧರ್ಮದೊಂದು ಅದನ್ನು ನಮ್ಮ ಅಂಗ ಅಂಥೇಳಿ ಅದರ ಸಂಖ್ಯೆ ಕೆಲಸ. ಸರ್ ತಾವೀಗ ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಮತದಾರರೇ ಕಾರಣ ಸರ್. ಈ ಸಂದರ್ಭದಲ್ಲಿ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಮತದಾರರಿಗೆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಆದರೆ ಆ ಕೃತಜ್ಞತೆ ಜೊತೆಗೆ ಅವರ ಅಭಿವೃದ್ಧಿಗಾಗಿ ನನ್ನ ಕೈಲಾದಷ್ಟು ಅವರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಆ ಜನತೆ ಸರ್. ಇಷ್ಟೊತ್ತು ಕಾಲ ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.